ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೆದ್ದಾರಿಯಲ್ಲಿ ಬೀದಿ ವ್ಯಾಪಾರದ್ದು ಬಹಳ ಕಿರಿಕಿರಿ ಆಗಿದೆ. ಒಂದು ಎರಡನೇದು ಹೆದ್ದಾರಿ ಒಂದು ಕಡೆಗೆ ಮಾಡಿದ್ರೆ ಇನ್ನೊಂದು ಕಡೆಗಿಲ್ಲ. ಆ ಒಂದ್ ಕಡೆಗೆ ಬೈಪಾಸ್ ರಸ್ತನ್ನ ಮಾಡೋದಿಲ್ಲ. ಆಮೇಲೆ ಅದನ್ನ ಮುನ್ಸಿಪಾಲ್ಟಿದು ಒಂದು ಕಡೆ, ಹೆದ್ದಾರಿದ ಒಂದ್ ಕಡೆ, ಬೀದಿ ವ್ಯಾಪಾರದ ಒಂದ್ ಕಡೆ. ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ ಲೋಕಲ್ನಾಗ ಅಡ್ಡಾಡಕ ಬಹಳ ಕಷ್ಟ ಆಗುತ್ತೆ. ಒನ್ ವೇ ಆಗ್ಬಿಟ್ಟಾಗ ಗಾಡಿಗಳು ಮತ್ತು ವೆಹಿಕಲ್ ಅಂದ್ರೆ ಬಸ್ಸು ಮತ್ತು 4 ವೀಲರ್ 2 ವೀಲರ್ ಹೋಗಕ್ಕೆ ಅದಕ್ಕೂ ದಾರಿ ಅನುಕೂಲ ಇಲ್ಲ. ಅಲ್ಲ ಸರ್, ಏನಂತಂದ್ರೆ ರಾಜ್ಯ ಹೆದ್ದಾರಿ ಇದೆ. ಮೊನ್ನೆ ಒಂದು ಅಪಘಾತ ಕೂಡ ಸಂಭವಿಸಿತು. ಆ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸ್ತಾರೆ, ಮತ್ತೆ ಗೂಡಂಗಡಿಗಳು ಇದಾವೆ. ಅದು ಚರಂಡಿ ಮೇಲೆ ಗೂಡಂಗಡಿ ಇಟ್ಬಿಟ್ರೆ ಏನ್ ಸರ್ ಇದು ಮಾನವಿಯಲ್ಲಿ ಏನಿದೆ ಸಮಸ್ಯೆ? ಅದಕ್ಕೆ ಬಹಳಷ್ಟು ಸರಿ ಸಾರ್ವಜನಿಕರು ಹೇಳಿದ್ದಾರೆ. ಆಮೇಲೆ ನಮ್ಮ ಮಾಧ್ಯಮದ ಮುಖಾಂತರ ಕೂಡ ತಿಳಿಸಿದ್ದಾರೆ ಸಾರ್ವಜನಿಕರು. ಹಿಂಗಾಗಿ ಇಲ್ಲಿ ಚೀಫ್ ಆಫೀಸರ್ ಮತ್ತು ಇಲ್ಲಿರಂತ ಶಾಸಕರು ಕುಂತು ಒಂದ್ಸರ್ತಿ ಮಾತಾಡ್ಕೇಸಿ ಹೇಳಿ ಅವೆಲ್ಲ ಕ್ಲಿಯರ್ ಮಾಡಿಸ್ಕೇಸಿ ಯಾವ ಹೆದ್ದಾರಿ ಇದ್ದಂತ ಡಬ್ಬೆ ಅಂಗಡಿಗಳು, ಗೂಡಂಗಡಿಗಳು ಅವೆಲ್ಲ ಪಕ್ಕಕ್ಕೆ ಸರಿಸಿದ್ರೆ ರಸ್ತೀಕರಣ ಅಗಲ ಆಗ್ತದೆ. ಅಲ್ಲ ಸರ್, ಈಗ ಈ ರೀತಿ ನೀವು ಹೇಳ್ತಾ ಇದ್ರಿ, ನೀವು ಹಿಂಗಾದ್ರೆ ಹೆಂಗ ಸರ್? ಮಾನವಿ ದೂರ ಹೇಳುತ್ತೆ. ಬೇರೆ ಬೇರೆ ತಾಲೂಕಿನಲ್ಲಿ ಹೇಗಿದೆ, ಇಲ್ಲಿ ಮಾನವಿ ಕೂಡ ಯಾಕೆ ಈ ವ್ಯವಸ್ಥೆ ಇದೆ? ಈ ವ್ಯವಸ್ಥೆ ಯಾಕಂದ್ರೆ ಇದರಲ್ಲಿ ಮುಖ್ಯ ಅಂದ್ರೆ ಅಧಿಕಾರಿಗಳೇ ದುರುದ್ದೇಶ. ಯಾಕಂದ್ರೆ ಅವ್ರ ಓನರು, ಡಬ್ಬೆ ಅಂಗಡಿ ಇಟ್ಟವರು, ಮತ್ತೆ ಅವ್ರು ಯಾವ ಅಧಿಕಾರದಾಗ ಇದ್ದವರು ಹೆಂಗೆ ಗೊತ್ತಿಲ್ಲ. ಎರಡನೇದು ಅವರಲ್ಲಿ ಹೋಗಿ ಅಧಿಕಾರಿ ಚೀಫ್ ಆಫೀಸರ್ ಆಗ್ಲಿ, ಆಮೇಲೆ ತಾಲೂಕ್ ದಂಡಾಧಿಕಾರಿಗಳಾಗ್ಲಿ ಇದನ್ನ ನಿಂತು ಮಾತಾಡ್ಸ್ಕೇಸಿ ನಿಮ್ಗ ಚೀಫ್ ಆಫೀಸರ್ ಮಾತು ಕೇಳಿಲ್ಲ ಅಂದ್ರೆ ಪೊಲೀಸರು ಇದಾರಲ್ರಿ, ಅವ್ರಿಗೆ ಹೇಳಿದ್ರೆ ಅದು ಏನಕ್ಕ ನಮ್ಮ ಪದ್ಧತಿ ಹಿಂಗ ಐತಿ, ಇದ್ರ ಪ್ರಕಾರ ಹಿಂಗ್ ಮಾಡ್ಬೇಕ್ರಿ, ಹಿಂಗ್ ತೆಗಿಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ತಾರಲ್ಲ. ಅಲ್ಲ ಸರ್, ರಸ್ತೆ ಬದಿಯಲ್ಲಿ ವಾಹನ ನಿಲ್ತಾವ, ಮತ್ತೆ ಇದಕ್ಕೆಲ್ಲ ಯಾರು ಸರ್ ಅಪಘಾತ? ಇದೆಲ್ಲ ಇದಕ್ಕ ಟ್ರಾಫಿಕ್ ಮತ್ತು ಪೊಲೀಸರು ಮತ್ತು ಚೀಫ್ ಆಫೀಸರ್ ಮುನ್ಸಿಪಾಲಿಟಿ ಅವರು. ಮತ್ತೆ ಹಿಂಗಾದ್ರೆ ಮಾನವಿ ನಗರ ಅಂದ ಕಾಣುವುದು ಯಾವಾಗ, ಚಂದ ಕಾಣುವುದು ಯಾವಾಗ? ಇದೇನು ಗಂಧ ಇಲ್ಲದಂಗ ಆಗ್ಬಿಡುತ್ತಲ್ಲ ಸರ್? ಇದೇ ಪರಿಸ್ಥಿತಿ ಹಿಂಗಾಗಿದೆ. ಯಾಕಂದ್ರೆ ಒಂದ್ಸಲ ಬಿಟ್ಟು 3 ಸರ್ತಿ ಶಾಸಕರಾಗ್ಯಾರ. ಆದ್ರೂ ಯಾರು ಸರ್? ನಮ್ಮ ಅಂಪೈ ಸೌಕರ್ ಅವರು. ಪಾಪ ಅವರು ಈಗ ನಾವು ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಕೊಡ್ತಾನೆ ಯಜಮಾನ, ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂಗ್ ನೋಡ್ಕೊಂತಾನ ಅಂತೇಳಿ ಆರಿಸಿದ್ವಿ. ಮತ್ತೆ ಇವಾಗ ಏನಾಯ್ತು? ಈ ಪರಿಸ್ಥಿತಿ ತಂದಿಟ್ಟಾನೀಗ. ಯಾರು ಈಗ ಅಂತ ಶಾಸಕರು ಅವ್ರಿಗೆ ಅಡ್ಮಿನಿಸ್ಟ್ರೇಟರ್ ಕರೆಕ್ಟ್ ಇದ್ರಲ್ರಿ, ಎಲ್ಲರೂ ಸರಿ ಹೋಗೋದು. ಸರಿ ಇಲ್ವಾ ಇಲ್ಲಿ ಮಾನವಿಯಲ್ಲಿ? ಅಡ್ಮಿನಿಸ್ಟ್ರೇಟರ್ ಅನ್ನೋದು ಏನೈತ್ರಿ, ಈಗ ಮೇಲ್ ನೋಟ ಕಾಣುತ್ತಲ್ಲ ನಿಮ್ಗಂತೂ ಕಾಣುತ್ತೆ, ಮಾಧ್ಯಮದವ್ರಿಗೆ ಕಾಣುತ್ತದ, ಮತ್ತೆ ನಾವು ಹೇಳೋದಂತ ಕಾಣುತ್ತಲ್ಲ. ಅಡ್ಮಿನಿಸ್ಟ್ರೇಟರ್ ಕರೆಕ್ಟ್ ಇದ್ದಂದ್ರೆ ಎಲ್ಲ ರೀತಿ ಸರಿ ಹೋಗ್ತದ, ಹೌದಾ? ಹಿಂಗಾಗಿ ಇದು ಆಜು ಬಾಜು ಇದ್ದಂತ ಗೂಡಂಗಡಿ, ಆಮೇಲೆ ಪಾನ್ ಶಾಪು, ಗಾಡಿ ಬಿಡುವಂತ ವ್ಯವಸ್ಥಿತವಾಗಿ ಗಾಡಿಗಳನ್ನ ಒಂದ್ ಕಡೆಗೆ ಸೇರ್ಸೋದ್ರಲ್ಲಿ ಮಾಡ್ಬೇಕು. ಯಾಕಂದ್ರೆ ಸರ್ವಿಸ್ ರೋಡ್ ಇಲ್ಲ ಸರ್, ಸರ್ವಿಸ್ ರೋಡ್ ಕೊಟ್ಟಿಲ್ಲ. ಅದರಲ್ಲಿ ಒಂದ್ ಕಡೆಗೆ ಕಟ್ ಮಾಡ್ತಾನೆ, ಇನ್ನೊಂದ್ ಕಡೆಗೆ ಕೊಡ್ತಾನೆ ಸರ್ವಿಸ್ ರೋಡ್. ಏನಂದ್ರೆ ಸಿಟಿ ರೀ, ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಸಿಟಿ ಆದ್ರೂ ಅವ್ ಮೊದಲಿಂದ ಹಂಗೆ ಮಾಡ್ಕೊಂಡ್ ಬಂದಾನ. ರಾಯಚೂರಲ್ಲಿ ಮಾಡ್ಕೊಂಡ್ರೆ ಒಂದ್ ಸೈಡ್ ಕಟ್ ಮಾಡ್ಕೇಸಿ ಒಂದ್ ಸೈಡ್ ಫಿಲ್ ಅಪ್ ಮಾಡ್ತಾನೆ, ಇನ್ನೊಂದ್ ಸೈಡ್ ಫುಲ್ ಕೊಡ್ತಾನೆ. ಯಾಕೆ ಸರ್ ಆತರ? ಒನ್ ವೇ ಮಾಡ್ತೀವಿ ಅಂತ ಹೇಳ್ತಾನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.